ಜನಪದ ಕವಿಯತ್ರಿ ಕಂಡ ಪ್ರಪಂಚ ಭಾಳ ದೊಡ್ಡದು. ಆ ಪ್ರಪಂಚದ ಒಳಗೆ ಇಳಿದು ಅಲ್ಲಿಯ ಒಳಸುಳಿಯನ್ನು ಅರ್ಥ ಮಾಡಿಕೊಂಡವರು ಧನ್ಯರು. ಮಗುವನ್ನು ಕುರಿತು ಜನಪದ ಹಾಡುಗಾರತಿ ಕಟ್ಟಿದ ಹಾಡು ಹೀಗಿದೆ: ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನು. ಎಷ್ಟು ಅದ್ಭುತವಾದಂಥ ಇದು ಅಂದರೆ, ಮಗು ಆಡ್ತಾ ಇದ್ದರೆ ಆ ಮಗುವಿನನ್ನು ನೋಡ್ಲಿಕ್ಕೆ ಚಂದ. ಮಗು ಆಡುವುದೇ ಆ ಮನೆಗೆ ರಂಗೋಲಿ ಬರೆದಂತೆ, ಅಥವಾ ಆ ಮನೆಯಲ್ಲಿ ನವಿಲು ನರ್ತಿಸಿದಂತೆ. ಅದಕ್ಕೆ ಹೇಳ್ತಾಳೆ ಆ ತಾಯಿ, ಆಡಿ ಬಾ ಎನಕಂದ, ನನ್ನ ಮಗನೇ ನೀ ಆಡು ಬಾ, ನಿನ್ನನ್ನು ನಾನು ತೊಳಿತೇನೆ, ನಾನು ಆಡಿ ಬಾ, ನಿನ್ನ ಅಂಗಾಲ ತೊಳಿತೇನೆ ನಾನು. ಮಕ್ಕಳ ಹಾಡು ಬರುವಾಗ ಅಂಗಾಲ ಮಣ್ಣಾಗ್ತದೆ, ಅದರಿಂದ ಅಂಗಾಲ ತೊಳೆದೇನು. ತೆಂಗಿನಕಾಯ ತಿಳಿನೀರ ತಕ್ಕೊಂಡು, ತೆಂಗಿನಕಾಯಲ್ಲಿ ಬೆಳೆದ ತೆಂಗಿನಕಾಯಿ ನೀರು ಅಷ್ಟು ಚೆನ್ನಾಗಿರುವುದಿಲ್ಲ, ಆದರೆ ತೆಂಗಿನಕಾಯಿ ತಿಳಿನೀರು, ನಮ್ಮಲ್ಲಿ ಅದಕ್ಕೆ ಸಿಯಾಳ ಅಂತಾರೆ, ಎಳನೀರು ಅಂತಾರೆ, ಅದು ಭಾಳ ಅಮೃತೋಪಮವಾದ್ದು ಕುಡಿಲಿಕ್ಕೆ. ಆದರೆ ಆ ನೀರಿನಿಂದ ನಿನ್ನ ಮುಖವನ್ನೂ ತೊಳಿಸ್ತೇನೆ ಅಂತೇಳಿ. ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವು ಚಿಕಿತ್ಸೆಗಳಿವೆ, ಬೇರೆ ಬೇರೆ ತೈಲಗಳಿಂದ ಸ್ನಾನ ಮಾಡಿಸುವಂಥದ್ದು, ಬೇರೆ ಬೇರೆ ಔಷಧಿಗಳಿಂದ ಅಂದರೆ ಕಷಾಯವನ್ನು ಮಾಡಿ ಅದರಿಂದ ಸ್ನಾನ ಮಾಡಿಸೋದು, ಇದೆಲ್ಲ ಆಯುರ್ವೇದದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ, ಆಡಿ ಬಾ ಎನಕನ್, ನನ್ನ ಮಗನೇ ಆಡ್ಕೊಂಡು ಬಾ, ನಿನ್ನ ಅಂಗಾಲು ತೊಳಿತೇನೆ. ಹಾಗೆ ತೆಂಗಿನಕಾಯ ತಿಳಿನೀರ ತಕ್ಕೊಂಡು, ತೆಂಗಿನಕಾಯಿಯಲ್ಲಿಯೇ ತಿಳಿನೀರು, ಎಳೆನೀರನ್ನು ತೆಗೆದುಕೊಂಡು ನಿನ್ನ ಬಂಗಾರದ ಮುಖವನ್ನು ತೊಳಿಸ್ತೇನೆ. ತಾಯಿಗೆ ತನ್ನ ಮಗುವಿನ ಮುಖ ಬಂಗಾರದ ಮುಖದಂತೆ ಕಾಣುತ್ತದೆ. ಎಲ್ಲ ತಾಯಿಗೂ ಅವ್ರ ಮಕ್ಕಳು ಚಂದ, ಎಲ್ಲ ಮಕ್ಕಳಿಗೂ ಅವ್ರ ತಾಯಿ ಚಂದ. ಬಹುಶಃ ಇದು ಎಂದಿಗೂ ಬದಲಾಗೋದಿಲ್ಲ. ಕೆಲವೊಮ್ಮೆ ಕೆಲವು ಕಾಲದಲ್ಲಿ ಕೆಲವು ಮಕ್ಕಳ ಮನೋಭಾವಕ್ಕೆ ಅನುಗುಣವಾಗಿ ಬದಲಾಗ್ಬೋದು. ಆದರೆ ನಮ್ಮಲ್ಲೊಂದು ಗಾದೆ ಇದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಅವರು ಪ್ರೀತಿಯಿಂದ ಹೆಗ್ಗಣದಂಥ ಮಗುವನ್ನೇ ಹೆತ್ತಿದ್ರು ಅದನ್ನು ಮುದ್ದು ಮಾಡ್ತಾರೆ. ಯಾಕಂದರೆ ಮುದ್ದು ಅನ್ನುವಂಥದ್ದನ್ನು ಅವರಿಗೆ ಈ ಪ್ರಕೃತಿ ಮತ್ತು ಈ ದೇವರು ಅಥವಾ ಯಾವುದೊಂದು ಶಕ್ತಿ ಕೊಟ್ಟು ಕಳಿಸ್ತಿರ್ತದೆ. ಮಕ್ಕಳನ್ನು ಮುದ್ದು ಮಾಡುವುದೇ ಒಂದು ಚಂದ, ಒಂದು ಅಂದ. ಹಾಗಾಗಿ ಆಡಿ ಬಾಯನ ಕಂದ ನಿನ್ನ ಅಂಗಾಲು ತೊಳಿತೇನೆ, ಹಾಗೆ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮುಖವನ್ನು ನಾನು ತೊಳಿತೇನೆ ಎನ್ನುವ ಈ ಕಲ್ಪನೆ ಎಷ್ಟು ಅದ್ಭುತವಾದದ್ದು, ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮನೋಜ್ಞವಾದದ್ದು. ಒಂದು ಉದಾತ್ತತೆಯನ್ನು ಜನಪದ ಕವಿಯತ್ರಿ ಈ ತ್ರಿಪದಿಗಳಲ್ಲಿ